ಸ್ತೋತ್ರಕ್ಕೆ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು. ನನ್ನ ಕೊರಬ ಅವರು ನಿನ್ನೆ ಇಂದು ಬದಲಾಗದ ದೇವರು. ವಿಶ್ವಾಸ ನಂಬಿಕೆ ಬಲನಡೆಯಲು, ಆ ವಿಶ್ವಾಸ ನಂಬಿಕೆ ನಾವು ಬಲವುಳ್ಳವರಾಗಿರ್ಬೇಕು. ಮರಿತವರನ್ನು ಎಡುತ್ತಿ ಅವರು ಸತ್ತ ಜಾಗದಿಂದ ಎದ್ದಿದ್ದಾರೆ. ದೇವರು ಒಳ್ಳೆಯವರು. ಈ ಮೇ ತಿಂಗಳ 1ನೇ ತಾರೀಕಿನ ದಿನ, ಮೇ ತಿಂಗಳ ವಾಗ್ದಾನದ ವಾಕ್ಯದ ಕಡೆಗೆ ನಾವು ಗಮನಿಸೋಣ. ವಿಮೋಚನ ಕಂಡ 20:24 ಮಣ್ಣಿನಿಂದ ಮಾಡಬೇಕು. ಸರ್ವಾಂಗ ಹೋಮ ಮಾಡುವಾಗಲೂ ಸಮಾಧಾನ ಯಜ್ಞ ಮಾಡುವಾಗಲೂ ನಿಮ್ಮ ಕುರಿ ದನಗಳನ್ನು ಅಂತ ವೇದಿಯಲ್ಲಿಯೇ ಸಮರ್ಪಿಸಬೇಕು. ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ಹಲ್ಲೆಲೂಯಾ. மண்ணினாலே பலிபீடத்தை எனக்கு உண்டாக்கி, ಯಜ್ಞದ ಮಣ್ಣಿನಿಂದ ಬಲಿಪೀಠವನ್ನು ಮಾಡಿ, அதன் மேல் உன் ஆடுகளையும் உன் மாடுகளையும் சர்வாங்க தகன பலியாகவும் ನೀವು ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ತಮ್ಮ ಕುರಿ ದನಗಳನ್ನು ಒಪ್ಪಿಸುವಂತದ್ದಾಗಿದೆ. ಹಲ್ಲೆಲೂಯಾ. ನಾನು ಎನ್ ನಾಮத்தை ಪ್ರಸ್ತಾವಪಡಿಸು, ನನ್ನ ಹೆಸರನ್ನು ಪ್ರಖ್ಯಾತಿಗೊಳಿಸುತ್ತೇನೆ. ಸ್ಥಾನದಲ್ಲೂ ಮುನ್ನಡத்தில் வந்து, ಯಾವ ಸ್ಥಳದಲ್ಲಿ ನಿನ್ನ ಹತ್ತಿರ ಬಂದು உன்னை ஆசீர்வதிப்பேன், ನಿನ್ನನ್ನು ಆಶೀರ್ವಾದಿಸುವೆನು. மே மாதம் கர்த்தர் நமக்கு கொடுத்த வார்த்தை, ಮೇ ತಿಂಗಳು ನಮಗೆ ಕೊಟ್ಟಂತ வந்து ನಿನ್ನ ಹತ್ರ ಬಂದು ಆಶೀರ್ವದಿப்பேன், ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ. முதல் சபைக்கு ಮೊದಲು ಸಭೆಗೆ ஊழியக்காரனாய மோசே கொண்டு ಮೊದಲು ಸೇವಕನಾದಂತ ಮೋಸೆಯ ಮೂಲಕವಾಗಿ சொன்ன வார்த்தை, ಸಭೆಗೆ ಹೇಳಿದ ಮಾತು. அவர் சொன்னார், ಅವರು ಹೇಳಿದ್ರು, நாமத்தை உயர்த்துகிற, ನಿನ್ನ ನಾಮವನ್ನು ಗಣಪಡಿಸುವ, என்னை நோக்கி கூப்பிடுகிற, ನನ್ನ ನೋಡಿ ಕೂಗುವ, ஜெபிக்கிற, ಪ್ರಾರ್ಥಿಸುವ, ಹಾಡುகிற, ಹಾಡುವ, ಆರಾಧಿಸುವ எந்த இடமானாலும் ಯಾವ ಸ್ಥಳವಾದರೂ அந்த இடத்திற்கு வந்து ಆ ಸ್ಥಳಕ್ಕೆ ನಾನು ಬಂದು ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಎಂದು ಹೇಳಿದ್ದಾರೆ. ಹಲ್ಲೆಲೂಯಾ. ನಮ್ಮ ನಂಬಿಕೆ ದೇವರ ವಾಕ್ಯದ ಮೇಲೆ ಇರಬೇಕು. ದೇವರು ನಮಗೆ ಮಾತು ಕೊಟ್ಟರು, ಅದನ್ನು ನೆರವೇರಿಸಲು ಅವರು ನಿಜವುಳ್ಳವರಾಗಿದ್ದಾರೆ. ಹಲ್ಲೆಲೂಯಾ. ನಿನ್ನೆ ಇಂದು ಅವರು ಬದಲಾಗದ ದೇವರಾಗಿದ್ದಾರೆ. ಇಬ್ರಿಯರಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಬದಲಾಗದವರೆಂದು. ಹಲ್ಲೆಲೂಯಾ. ಮೇ ತಿಂಗಳಲ್ಲ, ದೇವರು ಬರುತ್ತರಕ್ಕೆ ತಡೆಯಾದ್ರು ಆ ದಿನದ ತನಕ ತಿಂಗಳು ಪೂರ್ತಿಯಾಗಿ இனி வருகிற நாட்களுக்கு ಇನ್ನು ಬರುವಂತ ದಿನಗಳಿಗೂ ನಮ್ಮನ್ನು ನಡೆಸುವವರಾಗಿದ್ದಾರೆ. ದೇವರೊಳ್ಳೆಯವರು. ಆದ್ದರಿಂದ ನಾವು ದೇವರ ವಾಕ್ಯವನ್ನು ಹಿಡಿದುಕೊಳ್ಳೋಣ, ದೇವರ ವಾಕ್ಯದ ಪ್ರಕಾರ ಪ್ರಾರ್ಥಿಸಿ. ದೇವರು ನಾವು ಕೂಗುವಾಗ ಅವ್ರು ನನ್ನ ಹತ್ರ ಬರ್ತಾರೆ, ಅವ್ರು ನನ್ನ ಆಶೀರ್ವಾದ ಮಾಡ್ತಾರೆ. ನಾನು ಬಂದು ನಿನ್ನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ದಾರೆ. ಭೂಮಿಯಲ್ಲಿರುವ ಸಕಲ ಅಧಿಕಾರಕ್ಕೂ ದೇವರವರೇ ಅವರ ಮೇಲೆ ಆಗಿ ಜನವುಳ್ಳವರಾಗಿದ್ದಾರೆ. ಹಲ್ಲೆಲೂಯಾ. ದೇವರೊಳ್ಳೆಯವರು. விசுவாசம் நம்பிக்கையும் பலனடையும் அடையா, ನಮ್ಮ ವಿಶ್ವಾಸ ನಂಬಿಕೆ ಬಲವುಳ್ಳದಾಗುವಂತೆ நாம் வளர்வதற்காக, ನಾವು ವಿಶ್ವಾಸದಲ್ಲಿ ಬೆಳೆಯುವುದಕ್ಕಾಗಿ ಯೇಸುவை ಮರಿತೋರೆಂದು ಅವರು எழுப்பினார். ಯೇಸು ಸತ್ತಲ್ಲಿಂದ ಎದ್ದು ಬಂದಿದ್ದಾರೆ ಅಂತ ಹೇಳಿ ಪೇತ್ರನು எழுதுகிறார். ಪೇತ್ರನು ಬರುತ್ತಾನೆ. ಹಲ್ಲೆಲೂಯಾ. ಅದಕ್ಕಾக ಯೇಸುவை எழுப்பினார். ಏನಕ್ಕಾಗಿ ಯೇಸುವನ್ನು ಎಬ್ಬಿಸಿದ್ರು? ನಾವು ನಿನ್ನೆ இன்றைக்கல்ல, ಇವತ್ತಿಗಲ್ಲ, நாளைக்கும் அவரிடத்தில் வர வேண்டும். ನಾಳೆಗೂ ಅವರ ಹತ್ರ ಬರಬೇಕು. நாம் அவரிடத்தில் ஜெபிக்க வேண்டும். ನಾಳೆ ಅವರ ಹತ್ರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ஒவ்வொரு காரியங்கள், ಒಂದೊಂದು ವಿಷಯಗಳು வாழ்க்கையில, ನಮ್ಮ ಜೀವನದಲ್ಲಿ, குடும்பத்துல, ನಮ್ಮ ಕುಟುಂಬದಲ್ಲಿ, இந்த பூமியிலே நாம் இருக்கிற வரை, ಈ ಭೂಮಿಯಲ್ಲಿ ನಾವು ಇರುವ ತನಕ ನಮಗೆ தேவைகள், ಮುಂದಿನ ಅವಶ್ಯಕತೆಗಳು இருக்கிறது. ಇದೆ. அதையெல்லாம் தேவ சமூகத்துல, ಅದೆಲ್ಲ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸಿ சுத்தத்தின்படி ದೇವರ ಚಿತ್ತದ ಪ್ರಕಾರ ನಾವು நடத்துகிறவர்களாய் இருக்க, ನಾವು ನಡೆಯುವವರಾಗಿ ನಡೆಸುವವರಾಗಿರಬೇಕು. அதற்கு அவர் தேவனாய் இருக்கிறார். ಅದಕ್ಕೆ ಅವರು ದೇವರಾಗಿದ್ದಾರೆ. நாம் அவரை மகிமைப்படுத்தும் போது, ನಾವು ಅವರನ್ನ ಮಹಿಮೆಪಡಿಸುವಾಗ
ಮಹಿಮೆಪಡಿಸುವಾಗ, அவரை துதிக்கும் போது, ನಾವು ಅವರನ್ನ நாம் ಸ್ತುತಿಸುವಾಗ, அவரை ஆராதிக்கும் போது, ನಾವು ಅವರನ್ನ ಆರಾಧಿಸುವಾಗ அவரே வருகிறார். ಅವರೇ ಬರುತ್ತಾರೆ. எதற்காக? ಏನಕ್ಕಾಗಿ? உங்களை ஆசீர்வதிப்பதற்கு. ನಿಮ್ಮನ್ನ ಆಶೀರ್ವಾದ யார் ಮಾಡೋದಕ್ಕಾಗಿ. அவரை மகிமைப்படுத்துகிறானோ, ಯಾರು ಅವ್ರನ್ನ யார் ಮಹಿಮೆಪಡಿಸ್ತಾರೋ, அவரை இயேசுவே தெய்வமேனு கூப்பிடுகிறார்கள், ಯೇಸುವೆ ದೇವರೆಂದು ಕೂಗುತ್ತಾರೋ, கூப்பிடுகிறார்கள், ಕರ್ತನೆ ಎಂದು ಕೂಗುತ್ತಾರೋ, அவர்களை ஆசீர்வதிக்க ಅವರನ್ನ ಆಶೀರ್ವಾದ ಮಾಡಲು வருகிறார். ಅವರು ಬರುತ್ತಾರೆ. ಹಾಲೆಲೂಯಾ. வந்து உன்னை ஆசீர்வதி ಬಂದು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಲೆಲೂಯಾ. ಸತ್ಯವೇದದಲ್ಲಿ மனிதர்களை ಅನೇಕ ಮನುಷ್ಯರು அவர் ஆசீர்வதித்திருக்கிறார். ಅವರನ್ನ ಆಶೀರ್ವಾದ ಮಾಡಿದ್ದಾರೆ. ಹಾಲೆಲೂಯಾ. ದೇವರೊಳ್ಳೆಯವರು. புஸ்தகத்திலே ಆದಿಕಾಂಡ ಪುಸ್ತಕದಲ್ಲಿ 1ನೇ ಅಧ್ಯಾಯ 22ஆம் வசனம் 28ஆம் வசனத்திலே 22, 28ನೇ ವಾಕ್ಯದ ಪ್ರಕಾರ அங்கே சொல்லுகிறார், ಅಲ್ಲಿ ಹೇಳ್ತಾರೆ, ஆதாமை உண்டாக்கி ಆದಾಮನ ಉಂಟು ಮಾಡಿ, ஆதாமுக்கு துணையாக ஒரு ஏவாளை உண்டாக்கி, ಆದಾಮನಿಗೊಂದು ಜೊತೆಯಾಗಿ ಆಳವನ್ನು ಉಂಟು ಮಾಡಿ, ಎರಡು மனுஷனையும் மனுஷையோ ಮನುಷ್ಯನನ್ನು ದೇವರು அவர்களை என்ன பண்ணினார்? ಏನ್ ಮಾಡಿದರು? தேவன் அவர்களை ஆசீர்வதித்தார். ದೇವರವರನ್ನು ಆಶೀರ್ವಾದ ಮಾಡಿದರು. 28ஆம் வசனத்தில் எழுதப்பட்டிருக்கும், 28ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, தேவன் அவர்களை ஆசீர்வதித்தார். ದೇವರವರನ್ನು ಆಶೀರ್ವಾದ ಮಾಡಿದರು. அவர்கள் ஆசீர்வதிக்கப்பட்டார்கள். ಅವರು ಆಶೀರ್ವಾದ ಉಳ್ಳವರಾದರು. ಹಾಲೆಲೂಯಾ. அவர்களுக்கு எல்லாம் இருந்தது. ಅವರಿಗೆಲ್ಲವೂ ಇತ್ತು. நல்லா கவனித்து பாருங்க. ಚೆನ್ನಾಗಿ ಗಮನಿಸಿರಿ. ಅವರಿಗೆ தேவையான ಅವಶ್ಯಕತೆ ಇರುವ ஆகாரம், ಊಟವು, எல்லாம் தண்ணி, ನೀರು எல்லாத்தையும் கர்த்தர் அவர்களுக்கு கொடுத்திருந்தார். ಎಲ್ಲವನ್ನು ದೇವರು ಕೊಟ್ಟಿದ್ರು. எல்லாத்தையும் ஆயத்தம் பண்ணி ಎಲ್ಲವನ್ನು ಸಿದ್ಧತೆ ಮಾಡಿ மனிதனை உண்டாக்கினார். ಮನುಷ್ಯನ ಉಂಟು ಮಾಡಿದ್ರು. எல்லாவற்றையும் அவனிடத்தில் கொண்டு வந்து கொடுத்து ಎಲ್ಲ ತಂದು ಕೊಟ್ಟು எல்லாம் நீ ಎಲ್ಲವನ್ನು ಅನುಭವಿಸು, எல்லாம் நீ ಆಂಡುಕೊள், ಇದೆಲ್ಲ ನೀನು ಆಳ್ವಿಕೆ ಮಾಡು, மேலாக நான் உன்னை வைக்கிறேன். ಇದಕ್ಕಿಂತ ಮೇಲಾಗಿ ನೀನು ಇಡುವೆನು. ದೇವರು தேவ சிருஷ்டிக்கு மேலாய் மனிதனை ஏற்படுத்தி ದೇವರ ಸೃಷ್ಟಿಗಿಂತ ಮೇಲಾಗಿ ಮನುಷ್ಯನನ್ನು ಇಟ್ಟರು. ಹಾಲೆಲೂಯಾ. ದೇವರೊಳ್ಳೆಯವರು. ಆದ್ರೆ ಸಂತತಿ ಇಲ್ಲ, ಅವರ ತಲೆಮಾರುಗಳು. தெய்வம் அவர்களை ஆசீர்வதிக்கிறார். ದೇವರು ಅವರನ್ನ ಆಶೀರ್ವಾದ ಮಾಡ್ತಾರೆ. நீங்கள் பழுகி பெருகி ನೀವು ವಿಸ್ತರಿಸಿ இந்த பூமியை நிரப்புங்கள், ಈ ಭೂಮಿಯನ್ನು ತುಂಬಿಸಿ ಎಂದು அவர்களை ஆசீர்வதித்தார். ಅವ್ರನ್ನ ಆಶೀರ್ವಾದ ಮಾಡಿದರು. ಹಾಲೆಲೂಯಾ. ದೇವರೊಳ್ಳೆಯವರು. ஆசீர்வதிக்கப்பட்டார்கள். ಅವರು ಆಶೀರ್ವಾದ ಉಳ್ಳವರಾದರು. ಸೈತಾನನು ஆசீர்வாதங்களை எல்லாம் ಈ ಆಶೀರ್ವಾದಗಳನ್ನು அவனுடைய தந்திரத்தினால் ಅವನ ತಂತ್ರದಿಂದ ದೇವರು கொடுத்த ಮನುಷ್ಯನಿಗೆ ಕೊಟ್ಟಿರುವ ಆಶೀರ್ವಾದದಿಂದ அவனை புறம்பாக்குகிறது, ಅವನು ಹೊರಗೆ ತಳ್ಳುವಂತೆ, வெளியே தள்ளுகிறது, ಹೊರಗಡೆ ತಳ್ಳುವಂತೆ. ಆಶೀರ್ವಾದ ಅಂದ್ರೆ அதுக்கு ஆப்போசிட் சாபம். ಅದಕ್ಕೆ ವಿರುದ್ಧವಾಗಿರುವುದು ಶಾಪವಾಗಿದೆ. அப்ப பிசாசனுடைய நோக்கம், ಸೈತಾನನ ಲೋಕ, உலகம், ಈ ಲೋಕ உன்னை ஆசீர்வதிக்கணும்னு நினைக்காத. ಆಶೀರ್ವಾದನ ಅಂತ ಮಾಡ್ತಾರೆ ನೆನಪಿಡಿ. காமிக்கும், ಆಶೀರ್ವಾದನ ತೋರಿಸುತ್ತೆ. நிஜமா அங்க ஒண்ணும் இருக்காது. ಅದು ನಿಜವಾಗಿ ಏನೂ ಇಲ್ಲ. அது உன்னை ஏமாற்று, ಅದು ಮೋಸಗೊಳಿಸುತ್ತದೆ. இங்கே போகு, ಅಲ್ಲಿ ಹೋಗಿ நம்முடைய ஜீவனையும் நாம் நஷ்டப்படுத்த, ನಮ್ಮ ಜೀವನವನ್ನು ಅದು ನಷ್ಟಪಡಿಸುವಂತಾಗಿದೆ. எழுதப்பட்டது. ಅದು ಲೋಕದಲ್ಲಿ ಬರೆಯಲ್ಪಟ್ಟಿದೆ. உலகம் முழுவதையும் ஆதாயம் பண்ணினார். ಮನುಷ್ಯರು ಲೋಕವೆಲ್ಲ ಸಂಪಾದನೆ ಮಾಡಿದರು. ಹಾಲೆಲೂಯಾ. உலகம் முழுவதையும் ಲೋಕವೆಲ್ಲ ಪೂರ್ತಿಯಾಗಿ ஆதாயம் பண்ணிக்கொண்டாலும் ಸಂಪಾದನೆ ಮಾಡಿದ್ರು. ತನ್ನ ಆತ್ಮ ಯೇಸುவை அறிகிற அறிவில்லாமல் ಯೇಸುವನ್ನ ಅರಿವಿಲ್ಲದ ಸಾಯುವುದಾದ್ರೆ ಲಾಭம் என்ன கிடைக்கும், ಅವನಿಗೆ ಏನು ಪ್ರಯೋಜನ ಎಂದು ಕೇಳಿದ್ದಾರೆ. பிரயோஜனம் ஒன்றும் இல்லை, ಪ್ರಯೋಜನ ಏನೂ ಇಲ್ಲ. ದೇವರು ஆசீர்வாதத்தின் தெய்வமாயிரு, ಆಶೀರ್ವಾದ ದೇವರಾಗಿದ್ದಾರೆ. ஆதாமையும் ஏவாளையும் ஆசீர்வதித்து ಆದಾಮನನ್ನ ಆಳವನ್ನ ಆಶೀರ್ವಾದ ಮಾಡಿ பெருக பண்ணி ಅವರನ್ನು ವಿಸ್ತರಿಸುವಂತೆ ಮಾಡಿದರು. ஆசீர்வதிக்கப்பட்டார்கள். ಅವರು ಆಶೀರ್ವಾದ ಉಳ್ಳವರಾದರು. ಹಾಲೆಲೂಯಾ. ದೇವರೊಳ್ಳೆಯವರು. ஒவ்வொருவரையாய் கர்த்தர் ஆசீர்வதித்துக் கொண்டே வருகிறார். ಒಂದೊಂದಾಗಿ ದೇವರ ಆಶೀರ್ವಾದ ಮಾಡ್ತಾನೆ ಬರ್ತಾರೆ. ಅದೇ ಆದಿಕಾಂಡ ಪುಸ್ತಕ 9ಆம் அதிகாரம் 9ನೇ ಅಧ್ಯಾಯ 1ನೇ ವಾಕ್ಯ. ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. இப்ப ஆதாமில் இருந்து ಆದಾಮದಿಂದ ஒரு ஜெனரேஷன், ಒಂದು ತಲೆಮಾರು பழுகி பெருகி வருகிறார். ಹೆಚ್ಚಾಗಿ ಬರ್ತಾ ಇದೆ. நோவா காலம் வருகிறது. ನೋವನ ಕಾಲ ಬರ್ತಾ ಇದೆ. நோவா காலங்கள்ல ನೋವನ ಕಾಲದಲ್ಲಿ மனிதனுக்கு 100 வயசு இல்ல, ಮನುಷ್ಯನಿಗೆ 100 ವರ್ಷ ಇಲ್ಲ. 900 வயசு, 1000 வயசு, 1000 வயசுல வாழ்ந்தார். 900 ವರ್ಷ, 1000 ವರ್ಷ ಈ ರೀತಿಯಲ್ಲಿ நோவா வந்தீங்கன்னா ಆದಾಮನ ಬಿಟ್ಟು ನೋವ ಹತ್ರ ಬಂದ್ರೆ சந்ததிகள் ஆகிறது.
ಜನರೇಷನ್ ಮಾರುகிறது, ತಲೆಮಾರುಗಳು ಬದಲಾಗುತ್ತದೆ. Hallelujah. ಆಗ நோவாவினிடத்துல கர்த்தர் வந்து ನೋಹನ ಹತ್ರ ದೇವರು ಬಂದು ஜனங்கள் ಈ ಜನರು ஆசீர்வாதத்துக்கானவர்கள் ಆಶೀರ್ವಾದಕ್ಕುಳ್ಳವರು பாவமானார்கள், ಶಾಪವಾದರು பாவத்திலே வாழ்கிறார்கள். ಪಾಪದಲ್ಲಿ ಜೀವಿಸ್ತಾರೆ. ಆದ್ದರಿಂದ நீயும் உன் குடும்பமும் ನೀನು ನಿನ್ನ ಕುಟುಂಬವು கீழ்ப்படிவீர்களானால் ವಿಧೇಯರಾಗುವುದಾದ್ರೆ நான் திரும்ப ನಾ ತಿರುಗಿ ஆதாமை ஆசீர்வதித்தது ಆದಾಮನ ಆಶೀರ್ವಾದ ಮಾಡಿದ್ದೀನಿ, உங்களை நான் ஆசீர்வதிக்கிறேன். ನಿಮ್ಮನ್ನು ಆಶೀರ್ವಾದ ಮಾಡುತ್ತೇನೆ ಎಂದು. என்ன ஆண்டவரேன்னா, ಏನ್ ದೇವ್ರೆ ಎಂದು ಕೇಳಿ, ஒரு வேலையை கட்டு, ಈಗೊಂದು ನಾವೇನು ಕಟ್ಟು நான் மழையை வர பண்ணுவேன். ಮಳೆಯನ್ನು ಬರುವಂತೆ ಮಾಡ್ತೇವೆ. நோவாவுக்கே தெரியாது மழை தான். ನೋವನಿಗೆ ಗೊತ್ತಿಲ್ಲ ಮಳೆ ಎಂಬುದು ಏನು ಅಂತ. Hallelujah. நமக்கு சொன்னா நல்லா தெரியும் மழை தான் தெரியும். ನಮಗೆ ಹೇಳಿದ್ರೆ ಗೊತ್ತು ಚೆನ್ನಾಗಿ ಮಳೆ ಅಂದ್ರೆ ಏನು ಅಂತ. Hallelujah. சபை நன்றாய் ஜெபிக்க வேண்டும், ಚೆನ್ನಾಗಿ ಪ್ರಾರ್ಥಿಸಬೇಕು. ದೇಶದಲ್ಲಿ இப்ப நமக்கே சர்ச்சைக்கு தண்ணி சொல்லி ನಮಗೆ ಚರ್ಚಿಗೆ ನೀರು ಬೇಕು ಅಂತ ಹೇಳಿ 4 நாள் 4 ದಿನ ಆಯ್ತು. ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಹೇಳ್ತಾರೆ. ಚರ್ಚೆಲ್ಲ ಯಾರು ಇಲ್ಲ, ಚರ್ಚೆಲಿ ಯಾರು ಇಲ್ಲ. வரும்போது யூஸ் பண்றோம், இந்த செடி தண்ணி ஊத்துறோம். ನಾವು ಬರುವಾಗ ಯೂಸ್ ಮಾಡ್ತೀವಿ, ಗಿಡಗಳಿಗೆ ನೀರು ಒಯ್ತೀವಿ. ಆಗ ಜನಗಳು இருக்கிற இடங்கள்ல ಜನರು ಇರುವಂತ ಸ್ಥಳದಲ್ಲಿ பிரச்சனை இருக்குமானா ನೀರು ಪ್ರಶ್ನೆ ಇರುವುದಾದ್ರೆ ಕಷ್ಟ ಉಂಟಾ, ಎಷ್ಟು ಕಷ್ಟ ಇರುತ್ತೆ. ಇದು ಮನದಲ್ಲಿ ಕೊಂಡು ಇದು ಮನಸ್ಸಲ್ಲಿ ಇಟ್ಟುಕೊಂಡು ನಮ್ಮ ಕರೆಕ್ಟಾಗಿ ಜೆಬಿಕ ನಾವು ಕರ್ತಾಗಿ ಪ್ರಾರ್ಥಿಸಬೇಕು. அப்படி ஜெபித்து மழையை நிறுத்தினா ಎಲ್ಲಿ ಆ ರೀತಿ ಪ್ರಾರ್ಥಿಸಿ ಮಳೆಯನ್ನು ನಿಲ್ಲಿಸಿದರು. ஜெபித்து ನಾವು ಪ್ರಾರ್ಥಿಸಿ ಎಲಿಸಾ ஜெபித்து மழையை வர வச்சிருந்தான், ಮಳೆಯನ್ನು ಬರುವಂತೆ ಮಾಡಿದರು. Hallelujah. ಬೇರೆ ಒಳ್ಳೆಯವರು எலியா ஜெபித்து திரும்ப மழையை வர வச்சு, ಅದು ಎಲಿಯ ಪ್ರಾರ್ಥಿಸಿ ಮತ್ತೆ ಮಳೆ ಬರುತ್ತದೆ. ನಾವು ஜெபித்து ಪ್ರಾರ್ಥಿಸಿ ஆபிரகாமுக்கு கொடுத்த ஆசீர்வாதம், ಅಬ್ರಾಹ್ಮನಿಗೆ ಕೊಟ್ಟಂತ ಆಶೀರ್ವಾದ, நிமித்தம் பூமி ஆசீர்வதிக்க, ನಿನ್ನ ನಿಮಿತ್ತ ಭೂಮಿ ಆಶೀರ್ವಾದವಾಗುತ್ತೆ. ನಾವು ನೀತಿವಂತರು, மீட்கப்பட்டவர், ದೇವರಿಂದ ರಕ್ಷಣೆ ಹೊಂದವರು, பிள்ளைகள், ದೇವರ ಮಕ್ಕಳು, அவருடைய சரீரத்தை ಅವರ ಶರೀರವನ್ನ அவயமாய் ಅಂಗಗಳಾಗಿ ನಾವಿದ್ದೇವೆ. ಆಗ நம்மளால் இந்த பூமி ஆசீர்வதிக்கப்படட்டும், ನಮ್ಮಿಂದ ಈ ಭೂಮಿ ಆಶೀರ್ವಾದ ಉಳ್ಳದಾಗಬೇಕು. ನಾವು ಪ್ರಾರ್ಥಿಸಬೇಕು, ದೇವರೇ இந்த மழையை தாங்க, ಒಳ್ಳೆ ಮಳೆಯನ್ನು ಕೊಡಿ, மாற ಉಷ್ಣಗಳು ಹೋಗಲು நல்ல மழையை ಒಳ್ಳೆ ಮಳೆಯನ್ನ நாம் ஜெபிக்க ಕೊಡಿ ಎಂದು ಪ್ರಾರ್ಥಿಸಲು நம்முடைய ஜெபத்தை கேட்கிறார். ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ. Hallelujah. ದೇವರು நோவாவுக்கு மழை என்றால் என்னன்னு தெரியாது, ನೋವನಿಗೆ ಮಳೆ ಎಂಬುದು ಎಂದ್ರೆ ಏನು ಅಂತ ಗೊತ್ತಿಲ್ಲ. நோவா கீழ்ப்படிந்தான். ಆಗ ನೋವ ಇದೇನಾದ್ರು தேவன் என்ன சொன்னார், ದೇವರು ಏನ್ ಹೇಳಿದ್ರು அதை பற்றின அறிவு இல்லை, ಅದರ ಕುರಿತಾದ ಅರಿವಿಲ್ಲ. தெய்வம் சொன்னார் செய்வார் என்றதான அறிவு அவர்களுக்கு, ದೇವರು ಹೇಳಿದ್ರೆ ಮಾಡುತ್ತೇವೆ ಎಂಬ ಅರಿವು ಅವನಿಗಿತ್ತು. அதை செய்தார், ಅದನ್ನ ಮಾಡಿದ್ರು. ದೇವರು சொன்னபடியே ಹೇಳಿದ ಪ್ರಕಾರ அறியாத அந்த மழையை பூமியிலே பெய்ய பண்ணி, ಆ ಅರಿಯಾದಂತ ಮಳೆ ಭೂಮಿಯಲ್ಲಿ ಬರುವಂತೆ ಮಾಡಿದ್ರು. குடும்பம் காக்கப்பட்டது, ಕುಟುಂಬ ಕಾಯುವಂತೆ ಆಯ್ತು. ನೋವ அவனோடு கூட ಅವನ ಜೊತೆಯಲ್ಲಿ பிள்ளைகள், ಅವರ ಮಕ್ಕಳು, அந்த குடும்பத்தில் 8 பேரும் ಆ ಕುಟುಂಬದಲ್ಲಿ 8 ಜನರು காக்கப்பட்டார்கள், ಕಾಯುವಂತೆ ಇದ್ರು. Hallelujah. ದೇವರು ಒಳ್ಳೆಯವರು. அப்போ ಆಗ ನಾವು ಕೂಡ இப்படி ಸೇವಿಪೋಮಾನ ದೇವರನ್ನ ಆ ರೀತಿ ಸೇವಿಸಿದಾದ್ರೆ ಆಶೀರ್ವದಿಸ್ತೀರಾ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. 9:1 ಆದಿಕಾಂಡ 9:1 ನಾವು ಓದಿದ ರೀತಿಯಲ್ಲಿ ದೇವರು ದೇವ ಸತ್ತಕ್ಕೆ ಕೀழ்ಪಡಿದ ನೋವಾவையோ, ದೇವರ ಶಬ್ದಕ್ಕೆ ಕಿವಿಗೊಟ್ಟಂತ ನೋವನನ್ನ, ಅವನ ಮಕ್ಕಳನ್ನ திரும்ப ஆசீர்வதி ದೇವರು ಮತ್ತೆ ತಿರುಗಿ ಆಶೀರ್ವಾದ ಮಾಡಿದರು. ஆசீர்வதிக்கப்பட்டார், ಅವರ ಆಶೀರ್ವಾದ ಉಳ್ಳವರಾದ್ರು. ಯಾವ ರೀತಿ ಆದಮನಿಂದ ஒரு சந்ததி பெருகி வந்ததோ, ನೋವನ ತನಕ ಒಂದು ತಲೆಮಾರು ಅಬ್ಬಿ ಬಂದಿತ್ತು, ನೋವಾவையும் ಅವನ ಸಂತತಿயும் ಕರ್ತರ್ ಆಶೀರ್ವದಿ, ನೋವನ ಸಂತತಿಯ ತಲೆಮಾರುಗಳನ್ನು ಆಶೀರ್ವಾದ ಮಾಡಿದರು. ನೋವಾವಿನ ಸಂತತಿ, ನೋವನ ಒಂದು ತಲೆಮಾರುಗಳು அடுத்த ஆசீர்வாதத்துக்கு நேராய் நகர்ந்து ಮತ್ತೊಂದು ಆಶೀರ್ವಾದಕ್ಕೆ ಹೋಗುವಂತದ್ದಾಗಿದೆ. Hallelujah. ದೇವರು ಒಳ್ಳೆಯವರು. ದೇವರು அவருடைய வார்த்தையின்படி, ಅವರ ಮಾತಿನ ಪ್ರಕಾರ, சொன்னபடி, ಅವರು ಹೇಳಿದ ಪ್ರಕಾರ ஆசீர்வதித்தார், ಅವರನ್ನು ಆಶೀರ್ವಾದ ಮಾಡಿದರು. மே மாத நமக்கு வாக்கு கொடுத்து, ಮೇ ತಿಂಗಳು ನಮಗೆ ದೇವರು ಮಾತನ್ನ ಕೊಟ್ಟಿದ್ದಾರೆ. வந்து ನನ್ನ ಹತ್ರ ಬಂದು உன்னை ஆசீர்வதி, ನಿನ್ನನ್ನು ಆಶೀರ್ವಾದಿಸ್ತೇನೆ. Hallelujah. தெய்வம் நம்மிடத்தில் வரணும், ದೇವರು ನಮ್ಮ ಹತ್ರ ಬರ್ಬೇಕಾದ್ರೆ நமக்கு என்ன குவாலிஃபிகேஷன் தேவை, ನಮಗೆ ಏನು ಕ್ವಾಲಿಫಿಕೇಶನ್ ಬೇಕು? இந்த பூமியில ஏதாவது குவாலிஃபிகேஷன் இல்ல, ஒண்ணும் கிடையாது, ಏನು ಇಲ್ಲ. ಅದು ಅವರುடைய ಕೃಪೆ, ದೇವರದ ಕೃಪೆ ಆಗಿದೆ, ಅವರ ರಕ್ಷಣೆ ಆಗಿದೆ. ಆ ರಕ್ಷಣೆಯಲ್ಲಿಯೇ ಪರಿಶುದ್ಧವೂ ನೀತಿ ಇದೆ. ಇದೇ ನಮಗೆ ಬೇಕಾಗಿರುವುದು. ನಾವು ಪರಿಶುದ್ಧವಾಗಿರುವುದಾದ್ರೆ ಅವರು ಅದಕ್ಕೆ ದೇವರಾಗಿದ್ದಾರೆ. ನೀತಿಯಾಗಿ ನಡೆಯುವುದಾದ್ರೆ ಅದು ನ್ಯಾಯ ಪ್ರಮಾಣಿಕನಾಗಿರ್ತಾರೆ. ಆದ್ದರಿಂದ ಅವರು ನಮ್ಮನ್ನ ನಮ್ಮ ಹತ್ರ ಬರ್ತಾರೆ, ನಮ್ಮ ಸಂಗಡ ಇರ್ತಾರೆ. ஒன்றிலே நாம் வாசிக்கிறோம்,
ಮತ್ತೆ ಒಂದಿಲೆ ಒಂದರಲ್ಲಿ ಇಮ್ಮಾನುವೇಲ್ ಎಂದು ಬೇರಿಡುವಾಯ. ಇಮ್ಮಾನುವೇಲ್ ಎಂದು ಹೆಸರಿಡಬೇಕಂತ ಅವನು எழுதப்படுகிறது. ಯೇಸುವಿನಲ್ಲಿ ಬರೆಯಲ್ಪಟ್ಟಿದೆ இம்மானுவேல் என்று. இம்மானுவேல் என்பதற்கு தேவன் நம்மோடு இருக்கிறார் என்ற அர்த்தம். ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದು ಅರ್ಥ ಆಗಿದೆ. ಹಲ್ಲೆಲೂಯಾ. ದೇವರು ಒಳ್ಳೆಯವರು. ಆದ್ರಿಂದ ದೇವರು ಏವಾಳೆயும் ಆಶೀರ್ವದಿತ ಆದಾಮ ಅವಳನ್ನು ಆಶೀರ್ವಾದ ಮಾಡಿದರು. ನೋವಾ ಕುಮಾರರೆயும் ಆಶೀರ್ವದಿತ ನೋವನ ಮಕ್ಕಳನ್ನು ದೇವರು ಆಶೀರ್ವಾದ ಮಾಡಿದರು. ಆದಿಕಾಂಡ ಪುಸ್ತಕ 12ಾம் அதிகாரம் 12ನೇ ಅಧ್ಯಾಯ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರು ಪ್ರಖ್ಯಾತಿಗೆ ತರುವೆನು. ஆபிரகாம் இடத்துல வருகிறார். ಅಬ್ರಹಾಮನ ಹತ್ರ ದೇವರು ಬರ್ತಾರೆ. நோவாவிலிருந்து ஆபிரகாமுக்கு வருகிறார். ನೋವನಿಂದ ಅಬ್ರಹಾಮನ ತನಕ ಬರ್ತಾರೆ. ಹಲ್ಲೆಲೂಯಾ. ஆசீர்வாதங்கள் ಈ ಆಶೀರ್ವಾದಗಳು அவருடைய சந்ததிகள் மேல் இருக்கிறது. ಅವರ ತಲೆಮಾರುಗಳ ಮೇಲೆ ಇದೆ. இந்த ಅಬ್ರಹಾಮನು தெய்வத்தை ದೇವರನ್ನು அறியாமல் இருந்தார். ಶಿಲೆಗಾರನಾಗಿದ್ದನು. ಕಾಲ ಹೋಗಿನಲ್ಲಿ தேவ சந்ததிகள் தான் ದೇವರ ತಲೆಮಾರುಗಳು பிரகாரமாய் கடந்து போனது. ಲೋಕದ ಪ್ರಕಾರ ஆடுவதற்காய் வாழ ஆரம்பித்தார்கள். ಲೋಕಕ್ಕಾಗಿ ಜೀವನ ಮಾಡಿದರು. மனிதனை உண்டாக்கினது ಮನುಷ್ಯನ ಉಂಟು ಮಾಡಿರುವುದು அவரை தொழுது கொள்ளதா. ಅವರನ್ನು ಧರಿಸಿಕೊಳ್ಳುವುದಕ್ಕೆ ಮನುಷ್ಯನ ಸೃಷ್ಟಿಸದೆ ಸೃಷ್ಟಿ ಮಾಡಿರುವುದು ಕರ್ತரை துதிப்பதற்காக ದೇವರನ್ನ ಸ್ತುತಿ ಮಾಡಬೇಕಾಗಿದೆ. கர்த்தரை சோத்தரிப்பதற்காக ದೇವರನ್ನ ಸ್ತೋತ್ರ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಆದ್ರೆ ஏற்கனவே சொன்னது போல ಮೊದಲು ನಾನು ಹೇಳಿದ ಪ್ರಕಾರ ಸೈತಾನಾದವನು ದೇವರ ತೀರ್ಮಾನದಿಂದ ಆಶೀರ್ವಾದವಾಗಿದ್ದ ನಮ್ಮನ್ನು வாக்குக்குரியவர்களாகிய நம்மை ಆಶೀರ್ವಾದಕ್ಕಿದ್ದವರು ನಮ್ಮನ್ನು பங்காளர்களாகிய நம்மை ಆಶೀರ್ವಾದಕ್ಕೆ ಪಾಲುಗಾರರಾಗಿದ್ದ ನಮ್ಮನ್ನ உலகத்தின் ಲೋಕದ மாயான ஆசீர்வாதங்களுக்கு ಮಾಯಾದ ಆಶೀರ್ವಾದಗಳಿಗೆ ಸುಳ್ಳಾದ ಆಶೀರ್ವಾದಗಳಿಗೆ நம்முடைய கண்களை திருப்பி ನೆಟ್ಟಿಗೆ ನಮ್ಮ ಕಣ್ಣುಗಳನ್ನು ತಿರುಗಿಸಿ வேதம் உன் கண்ணை நம்பாதேன்னு சொல்லி ಅದಕ್ಕೆ ಸತ್ಯವೇದ ಹೇಳ್ತೀವಿ ನಿಮ್ಮ ಕಣ್ಣುಗಳನ್ನು ನಂಬಬೇಡ್ರಿ ಅಂತ. பார்க்கதான் செய்யும். ಕಣ್ಣು ನೋಡುವಂತೆ ಮಾಡ್ತದೆ. ಆದ್ರೆ அதனால என்ன பயன்? ಅದರಿಂದ ಏನು ಪ್ರಯೋಜನ? பயன் ஒண்ணும் இல்ல. ಆದ್ರೆ அது என்னமோ சாரி வாங்கிட்ட மாதிரியும் ಯಾವುದೋ ಒಂದು ಸ್ಯಾರಿ ತೆಗೆದುಕೊಳ್ಳೋ ರೀತಿ வண்டியை வாங்கிட்ட மாதிரியும் ಗಾಡಿ ತೆಗೆದುಕೊಂಡ ರೀತಿ நமக்குள்ள கற்பனையை ஏற்படுத்தி ಅದೇ ನಮ್ಮೊಳಗೆ ಒಂದು ಕಲ್ಪನೆ ಮಾಡಿ ನಮ್ಮ ಮೀರುದಲೆಗಳಿಗೆ நம்மை கொண்டு போகும். ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. சாரியை வாங்கணுமா பைக்க வாங்கணுமா ಸ್ಯಾರಿ ತೆಗೆದುವಾ ಬೈಕ್ ತೆಗೆದುವಾ ಇಲ್ಲ. ಆದ್ರೆ ನಮ್ಮ ದೃಷ್ಟಿಯಲ್ಲಿ ஒரு பார்வை ನಾವು ನೋಡಿದ ಒಂದು ನೋಟದಲ್ಲಿ பிடித்ததுனால ಅದು ಹಿಡಿದಿರುವುದರಿಂದ நம்ம வாங்கி ಅನುಭವಿப்பது போல ஒரு மாயான சிந்தை ನಾವು ಅದನ್ನು ತೆಗೆದುಕೊಂಡು ಅನುಭವಿಸಿದ ರೀತಿಯಲ್ಲಿ ಒಂದು ಮಾಯ ರೀತಿಯಲ್ಲಿ இருக்கிற சகலமும் மாயை என்று வேதம் சொல்லுகிறது. ಲೋಕದಲ್ಲಿ ಇರುವುದು ಸಕಲ ಮಾಯವೆಂದು ಸತ್ಯವೇದ ಹೇಳುತ್ತೆ. ಯೋಗ ಹೇಳ್ತಾನೆ ಬರುವಾಗ ನಿರ್ವಾಣಿಯಾಗಿ ಬಂದ ಬೆತ್ತಲಾಗಿ ಬಂದನು ಹೋಗುವಾಗಲೇ ಬೆತ್ತಲೆ ಹಾಗೆ ಹೋಗ್ತಾರೆ. ಅವನ ಹತ್ರ ಏನೂ ಇಲ್ಲ. விலையுள்ள எந்த பொருளும் அவனிடத்தில் இருக்காது. ಒಂದು ಬೆಲೆ ಉಳ್ಳ ಒಂದು ವಸ್ತು ಅವನ ಹತ್ರ ಇಲ್ಲ. முடிந்தது ಎಲ್ಲ ಮುಗೀತು. ದೇವರು ஆசீர்வாதத்தின் தெய்வமாய் ಆಶೀರ್ವಾದದ ದೇವರಾಗಿದ್ದಾರೆ. ಈ ಲೋಕ ಈ ಸೈತಾನನ ಶಾಪಕ್ಕೆ ಉಳ್ಳದಾಗಿದೆ. ಆದ್ರಿಂದ தெய்வம் ஆபிரகாமினிடத்தில் வந்து ದೇವರು ಅಬ್ರಹಾಮನ ಹತ್ರ ಬಂದು சந்ததி ಆಶೀರ್ವಾದದ ತಲೆಮಾರು வாழ்ந்து கொண்டு இருப்பதை பார்த்து ಶಾಪವಾಗಿ ಜೀವಿಸುವ ನೋಡಿ ஆபிரகாமுக்கு ஒரு அழைப்பை கொடுக்கிறார். ಅಬ್ರಹಾಮನಿಗೆ ಒಂದು ಕರೆಯುವಿಕೆ ಕೊಡ್ತಾರೆ. ஆதாமை ஆசீர்வதி ಆದಾಮನ ಆಶೀರ್ವಾದ ಮಾಡಿ நோவாவை ஆசீர்வதி ನೋವನ ಆಶೀರ್ವಾದ ಮಾಡಿ நீயும் எனக்கு செவி கொடுத்து ನೀ ನನಗೆ ಕಿವಿ ಕೊಟ್ಟು வீட்டையும் ನಿನ್ನ ಮನೆಯು இனத்தையும் ನಿನ್ನ ಜನರನ್ನ ஊரையும் ನಿನ್ನ ಊರನ್ನ உன்னுடைய எல்லா பழக்க வழக்கங்கள் ಎಲ್ಲ ಅಭ್ಯಾಸಗಳನ್ನ ಬಿಟ್ಟು நான் காண்பிக்கிற இடத்திற்கு ನಾ ತೋರಿಸುವ ದೇಶಕ್ಕೆ வருவாயானா ನೀನು ಬರುವುದಾದ್ರೆ நான் உன்னை நிச்சயம் ஆசீர்வதி ನಾನು ನಿನ್ನ ನಿಶ್ಚಯವಾಗಿ ಆಶೀರ್ವಾದ ಮಾಡ್ತೇನೆ ಎಂದು உனக்கு பல ஆசீர்வாதங்களை இந்த 12ஆம் அதிகாரத்துல ಅನೇಕ ಆಶೀರ್ವಾದಗಳು 12ನೇ ಅಧ್ಯಾಯದಲ್ಲಿ ದೊಡ್ಡ ಜನಾಂಗವಾಗಿ ಮಾಡ್ತೇವೆ. ಒಂದು ಮಾತು ನಾನು ಆಶೀರ್ವದಿக்கிறேன், ನಾನು ಆಶೀರ್ವಾದ ಮಾಡ್ತೀನಿ, ನೀನು ಆಶೀರ್ವಾದವಾಗಿರ್ತೀಯ, ಆಶೀರ್ವದಿக்கிறವನಿಗೆ ನಾನು ಆಶೀರ್ವಾದ ನಿನ್ನನ್ನು ಆಶೀರ್ವಾದ ಮಾಡುವವರನ್ನ ಆಶೀರ್ವಾದ ಮಾಡ್ತೇನೆ ಅಂತ. ಏನಂದ್ರೆ ದೈವಕ್ಕೆ ಕೀழ்ಪಡಿಗಿற ದೇವರಿಗೆ ವಿಧೇಯನಾಗುವುದು. நம்மையும் அப்படிதான் கர்த்தர் ஏற்படுத்தி ನಮ್ಮನ್ನು ಅದೇ ರೀತಿಯಾಗಿ ದೇವರು அந்த ஆசீர்வாதத்தின் பங்காளர்கள், ನಾವು ಆಶೀರ್ವಾದದ ಪಾಲುಗಾರರಾಗಿದ್ದೇವೆ. ಹಲ್ಲೆಲೂಯಾ. மற்றவர்களுக்கு ನಾವು ಬೇರೆಯವರಿಗೆ இருக்க வேண்டியவர், ಆಶೀರ್ವಾದವಾಗಿ ಇರಬೇಕಾದವರು. ಹಲ್ಲೆಲೂಯಾ. ಸಂತತಿಗಳಾಗಿ ಅಬ್ರಹಾಮನ ತಲೆಮಾರುಗಳಾಗಿ ಯೇಸುವಿನ ನಾಮத்தினாலே ಯೇಸು ನಾಮದಲ್ಲಿ
ನಾವು ಮಾರ್ಕಪಟ್ಟು ಬದಲಾದರು ತೆಗೆದುಕೊಳ್ಳಲ್ಪಟ್ಟವರು ನಾವು ಆರಿಸಿಕೊಟ್ಟಿದ್ದೇವೆ. ಆಬ್ರಹಾಮೈ ಆಶೀರ್ವದಿತ ಅಬ್ರಾಮನ ಆಶೀರ್ವಾದ ಮಾಡಿದರು. ಆಶೀರ್ವದಿಪೆ ನಿನ್ನನ್ನು ಆಶೀರ್ವಾದಿಸ್ತೇನೆ, ನಿನ್ನನ್ನು ಹೆಚ್ಚು ಮಾಡುತ್ತೇನೆ ಅಂತ ಹೇಳಿ ದೇವರು அப்படியே அவனை ಆ ರೀತಿಯಾಗಿ ಆಶೀರ್ವಾದ ಮಾಡಿದರು. ஆதியாகமத்தின் புத்தகம் ಅದೇ ಆದಿಕಾಂಡ ಪುಸ್ತಕ Genesis 24:1 24:1 24:1 ஆபிரகாமை ಅಬ್ರಾಮ ಸಕಲ ಕಾರ್ಯத்திலும் ஆசீர்வதித்தார். ಸಕಲ ಕಾರ್ಯಗಳಲ್ಲಿ ಅಭಿವೃದ್ಧಿಪಡಿಸಿದನು. ஏன் ஆசீர்வதித்தார்? ಏನಕ್ಕೆ ಆಶೀರ್ವಾದ ಮಾಡಿದರು? அவன் செவி கொடுத்தான். ಅವನು ಕಿವಿ ಕೊಟ್ಟನು. நோவாவையும் அவன் குமாரனையும் கர்த்தர் ஆசீர்வதித்தார். ನೋವನವರ ಮಕ್ಕಳನ್ನ ದೇವರು ಆಶೀರ್ವಾದ ಮಾಡಿದರು. ஆசீர்வதித்தார். ಯಾಕೆ ಆಶೀರ್ವಾದ ಮಾಡಿದರು? அவர்களோ ದೇವ சத்தத்திற்கு செவி கொடுத்தார். ದೇವರ ಶಬ್ದಕ್ಕೆ ಕಿವಿ ಕೊಟ್ಟರು. ಹಲ್ಲೆಲೂಯಾ. எப்படி நோவா மழையை அறியவில்லையோ, ಯಾವ ರೀತಿ ನಾವು ಮಳೆಯನ್ನು ತಿಳಿಯಲಿಲ್ಲವೋ, ನಾವು மாம்சத்துல ಶರೀರದಲ್ಲಿ நித்திய காணானை ನಿತ್ಯ ಕಾರಣವನ್ನ நாமும் அறியோம். ಪರಲೋಕವನ್ನು ನಾವು ತಿಳಿಯೋರು. அடிப்படையில அவைகளை அறிந்திருக்கிறோம். ದೇವರ ವಾಕ್ಯದ ಅಡಿಪಾಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಹಲ್ಲೆಲೂಯಾ. அதை நோக்கி நம்முடைய பிரயாணம், ಅದರ ನೋಡಿ ನಮ್ಮ ಪ್ರಯಾಣ அந்த நித்தியத்திற்காக, ಆ ನಿತ್ಯಕ್ಕಾಗಿ, தெய்வம் வாசம் பண்ணுகிற அந்த பரலோகத்திற்காக, ದೇವರು ವಾಸ ಮಾಡೋ ಪರಲೋಕಕ್ಕಾಗಿ, போகிற ನಾವು ಸೇರಕ್ಕೆ ಹೋಗುವ நித்திய வீட்டிற்காக, ನಮ್ಮ ನಿತ್ಯ ಮನೆಗಾಗಿ நாம் இந்த பூமியில, ನಾವು ಈ ಭೂಮಿಯಲ್ಲಿ ಇವರುಗಳೆಲ್ಲ மற்றவர்களுக்கு முன்பு பைத்தியங்களாக, ಬೇರೆಯವರ ಮುಂದೆ ಹುಚ್ಚರಾಗಿ, ಉದಾಸೀನಪಡುವವರಾಗಿ, கேலிக்கும் கிண்டலுக்கும் ஆளானவர்கள், ಕಿಂಡಲಿಗೂ ಅವರು ಹಾಳಾಗಿದ್ದಾರೆ, காணப்பட்டது போல ಅವರ ಜೀವನ ಕಾಣಲ್ಪಟ್ಟ ರೀತಿ நம்மளையும் அப்படிதான் கேட்கிறாங்க. ಇವತ್ತು ನಮ್ಮನ್ನ ಬೇರೆ ಕೇಳ್ತಾರೆ. ಚರ್ಚಿಗೆ போகணுமா? ಡೈಲಿ ಚರ್ಚಿಗೆ ಹೋಗ್ಬೇಕಾ? பக்கத்து வீட்டுக்காரன் கேட்கறான், ಹತ್ರ ಮನೆಯನ್ನು ಕೇಳ್ತಾನೆ. பல நேரத்துல நம்ம வாயே நம்மளை கேட்குது. ಕೆಲವು ಸಮಯದ ನಮ್ಮ ಬಾಯಿ ನಮ್ಮನ್ನ ಕೇಳ್ತದೆ. ಬೇರೆ ಒಳ್ಳೆಯವರು. ಆದ್ರಿಂದ இந்த வார நாட்கள் ஜபமல்ல, ಈ ವಾರ ದಿನದಲ್ಲಿರುವ ಪ್ರಾರ್ಥನೆಗಳೆಲ್ಲ ನಿಮಗಾಗಿ ಇಡಲಿಲ್ಲ. நீங்கெல்லாம் இல்லாத போது சபையை ஆரம்பிச்சேன். ನೀವು ಇಲ್ಲದಾಗಲೇ ನಾವು ಸಭೆಯನ್ನು ಆರಂಭಿಸಿದೆವು. நீங்கெல்லாம் வரதுக்கு முன்னாடி கால் இருந்தது ಹೌದಾ ಇಲ್ವಾ? நீங்க வரதுக்கு முன்னாடியே வாக்குத்த சாட்டை, ನೀವು ಬರೋದಕ್ಕಿಂತ ಮತ್ತೆ ವಾಗ್ದಾನದ ವಾಕ್ಯ, போனா இந்த இடத்தை எடுக்கிறதுக்கு முன்னாடியே வாக்குத்த சாட்டை நான் போட்டு வச்சிருந்தேன். ಈ ಜಾಗವನ್ನು ತೆಗೆದಕ್ಕಿಂತ ಮೊದಲೇ ವಾಗ್ದಾನದ ವಾಕ್ಯವನ್ನು ನಾನು ಇಟ್ಟಿದ್ದೆ. அப்போ நான் தேவ சமூகத்துல நேரம் செலவிடலாம், ನಾನು ದೇವರ ಸಮ್ಮುಖದಲ್ಲಿ ಸಮಯವನ್ನು ಕೊಡ್ತಾ ಇದ್ದೆ. நீங்களும் சேர்ந்து கொள்ளுங்க, ನೀವು ಸೇರಿಕೊಳ್ಳ್ರಿ. ದೇವರ ಒಳ್ಳೆಯವರು. ಯಾಕೆಂದ್ರೆ தெய்வத்துக்கு சத்தத்துக்கு கீழ்ப்படியும், ನಾವು ದೇವರ ಶಬ್ದಕ್ಕೆ ಕಿವಿಗೊಡುವಾಗ வாக்குத்தத்த ವಚನமும் அதுதான், ದೇವರ ವಾಗ್ದಾನದ ವಾಕ್ಯವೂ ಅದೇ ಆಗಿದೆ. ಮಣ್ಣಿನಿಂದ ஒரு பலிபீடத்தை ನನಗೊಂದು ಬಲಿಪೀಠವನ್ನು ಕಟ್ಟು. நேரம் போய் சேருது, ಸಮಯ ಹೋಗ್ತಾ ಇದೆ, ನಾನು ಪ್ರಯಾಣ ಮಾಡಬೇಕು. ದೇವರ ಒಳ್ಳೆಯವರು. ಮಣ್ಣಿನಿಂದ, ಬಂಗಾರದಿಂದ, ಬೆಳ್ಳಿಯಿಂದ, ಕಂಚಿಂದ நீ பலிபீடத்தை கட்டுனா, ಬಲಿಪೀಠವನ್ನು ಕಟ್ಟು ಅಂದ್ರೆ ரொம்ப ஆர்வமா செயல்படும். ತುಂಬಾ ಒಂದು ಸಂತೋಷದಿಂದ ಮಾಡ್ತಾರೆ. மண்ணுக்கு எவனா வேலை கொடுப்பானா? ಮಣ್ಣಿಗಾದ್ರೂ ಯಾರಾದ್ರೂ ಬೆಲೆ ಕೊಡ್ತಾರಾ? வேலை கொடுக்க மாட்டான், ಬೆಲೆ ಕೊಡೋದಿಲ್ಲ. ಆಗ மண்ணு இல்லாத ಮಣ್ಣಿನಿಂದಲೇ ಏನಂದ್ರೆ ಅದು ಘನ ಇಲ್ಲದಿರುವಂತದ್ದು. ಘನಮற்றದಲ್ಲೇ ಕರ್ತರ್ ಕನಪಡೋದು, ಘನ ಇಲ್ಲದಿರುವುದರಲ್ಲಿ ದೇವರು ಘನವನ್ನು ಮಾಡುವಂತ ಬಲಿಪೀಠದಲ್ಲಿ ನೀ ಬಲಿ ಆ ಬಲಿಪೀಠದಲ್ಲಿ ಬಲಿಯನ್ನು ಕೊಡುವಂತ. ನಾವು ಒಂದು ಮಣ್ಣಾಗಿದ್ದೇವೆ. ಪ್ರಾಣ வெளியே போச்சுன்னா மண்ணுக்கு மண்ணுன்னு வேதம் சொல்லி, ನಮ್ಮ ಜೀವ ಹೊರಗಡೆ ಹೋಯ್ತು ಅಂದ್ರೆ ಮಣ್ಣಿಗೆ ಮಣ್ಣಾಗಿದ್ದೇವೆ. ಆಗ ಪ್ರಾಣನ್ ಜೀವ ಮಣ್ಣಕ್ಕೆ ಮಣ್ಣಾಗಿ ಹೋಗ್ಬಿಡು, ಮಣ್ಣಿಗೆ ಮಣ್ಣಾಗಿ ಹೋಗ್ಬಿಡುತ್ತೆ. இந்த மண்ணிலே ಈ ಮಣ್ಣಿನಲ್ಲಿ ಕರ್ತரை ಮಹಿಮೆ ಪಡುತ್ತೆ, ನಾವು ದೇವರನ್ನು ಮಹಿಮೆ ಪಡಿಸಬೇಕು. ಪರಲೋಕದ ದೇವರು ಬರ್ತಾರೆ. ಏನಕ್ಕೆ ಬರ್ತಾರೆ? ಆಶೀರ್ವಾದ ಮಾಡೋದಕ್ಕೆ ಬರ್ತಾರೆ. ಮೇ ತಿಂಗಳು ಕರ್ತரை ಮಹಿಮೆ ಪಡುತ್ತೆ, ದೇವರನ್ನು ಮಹಿಮೆ ಪಡಿಸಿ. ಒಂದೊಂದು ದಿನ, ಕಾಲ ಓಡಿ ಮಾತ್ರ, ಒಂದೊಂದು ದಿನದ ಬೆಳಗ್ಗೆ ಮಾತ್ರ ಅಲ್ಲ, ನಾಟ್ಗಳು ಮಾತ್ರವಲ್ಲ, ಉಪವಾಸ ದಿನಗಳಲ್ಲಿ ಮಾತ್ರವಲ್ಲ, ಕಾಲೆಯಲ್ಲಿ ಎಳುಂಬಿ ದಿನವೂ ಬೆಳಗ್ಗೆ ಎದ್ದು ಕರ್ತரை ಮಹಿಮೆ ಪಡುತ್ತೆ, ದೇವರನ್ನು ಮಹಿಮೆ ಪಡಿಸಿರಿ. ನೋಕಿ ದೇವರನ್ನ ನೋಡಿ ಕೂಗ್ರಿ, பாடுங்க, ದೇವರನ್ನ ಆಡ್ರಿ. ಅದು ಕರ್ತரை ಕಂಡಡೆಯತಕ್ಕ ಸಮಯ அதுதான், ದೇವರನ್ನ ತಿಳಿಯುವಂತ ಸಮಯ ಅದಾಗಿದೆ. அந்த கால ஓடையில ಬೆಳಗಿನ ಜಾವದಲ್ಲಿ அவர் ಸಮೂಹದಲ್ಲಿ செலவிடுகிற, ಅವರ ಸಮ್ಮುಖದಲ್ಲಿ ಸಮಯ ಕಳೆಯುವ ಒಂದೊಂದು ನಿಮಿಷಕ್ಕೂ ಸಮಯಗಳಿಗೂ ನಮಗೆ ಆಶೀರ್ವಾದ, ದೇವರು ನಮಗೆ ಆಶೀರ್ವಾದಗಳನ್ನ ಅವರು ಕೊಡುವಂತವರಾಗಿದ್ದಾರೆ. ದೇವರು ಸಕಲ ಕಾರ್ಯத்திலும் ஆசீர்வதித்தார். ದೇವರು ಅಬ್ರಾಮನ ಸಕಲ ಕಾರ್ಯಗಳಲ್ಲಿ ಆಶೀರ್ವಾದ ಮಾಡಿದರು. 25:1 ಅದೇ ಆದಿಕಾಂಡ 25:1 தேவன் ஈசாக்கை ஆசீர்வதித்தார். ದೇವರು ಇಸಾಕನನ್ನು ಆಶೀರ್ವಾದ ಮಾಡಿದರು. அடுத்த சந்ததி ಅಬ್ರಾಮನ ಇನ್ನೊಂದು ತಲೆಮಾರು வாக்குத்தத்தத்தின்
பிள்ளை, ಅಬ್ರಾಹ್ಮನಿಗೆ ವಾಗ್ದಾನದ ಮಗ, இயேசு கிறிஸ்துவின் முன்னடையாளம். ಯೇಸು ಕ್ರಿಸ್ತನ ಮುಂದಿನ இந்த ஈசாக்கையும் ಈ ಇಸಾಕನನ್ನ ದೇವರು ಆಶೀರ್ವಾದ ಮಾಡಿದರು. ಹಲ್ಲೆಲೂಯಾ. ದೇವರು ಒಳ್ಳೆಯವರು. நிறைய சொல்லலாம். ತುಂಬಾ ಹೇಳ್ಬೋದು. ஈசாக்கு ஆபிரகாமை, இசாக்கு யாக்கோபை ஆசீர்வதித்தார். ಇಸಾಕನ ಯಾಕೋಬನ ಆಶೀರ್ವಾದ, யாக்கோபு யோசேப்பை ஆசீர்வதித்தார். ಯಾಕೋಬ ಯೋಸೇಫನ ಆಶೀರ್ವಾದ, சந்ததியை ஆசீர்வதித்தார். ಯೋಸೇಫನ ತಲೆಮಾರುಗಳ கர்த்தரும் அவர்களை ஆசீர்வதித்தார். ದೇವರು ಅವರನ್ನು ಆಶೀರ್ವಾದ ಮಾಡಿದ್ದಾರೆ. ஹல்லேலூயா. ದೇವರು ಒಳ್ಳೆಯವರು. அப்போஸ்தல நடவடிக்கைகள், ಅಪೊಸ್ತಲರ ಕೃತ್ಯಗಳು 3:26. ಜಲ್ದಿ 3:26. ಮೊದಲು ನಿಮಗಾಗಿಯೇ ದೇವರು ತನ್ನ ಸೇವಕನನ್ನು ಏರ್ಪಡಿಸಿ, ಈತನು ನಿಮ್ಮಲ್ಲಿ ಪ್ರತಿಯೊಬ್ಬನನ್ನು ಅವನವನ ಕೆಟ್ಟ ನಡತೆಗಳಿಂದ ತಿರುಗಿಸಿ ನಿಮ್ಮನ್ನು ಆಶೀರ್ವದಿಸಬೇಕೆಂದು ಆತನನ್ನು ಕೊಟ್ಟಿದ್ದಾನೆ ಎಂದು ಹೇಳಿದನು. உங்களை ஆசீர்வதிக்கும்படி ನಿಮ್ಮನ್ನು ಆಶೀರ್ವದಿಸುವಂತೆ தேவன் தம்முடைய பிள்ளையாகிய இயேசுவை எழுப்பி, ದೇವರು ತನ್ನ ಯೇಸುವನ್ನ ಎಬ್ಬಿಸಿ, ಹಲ್ಲೆಲೂಯಾ, முதலாவது உங்களிடத்திற்கே அவரை அனுப்பினார் என்றார். ಮೊದಲ ನಿಮ್ಮ ಹತ್ರ ಕಳಿಸಿದರೆಂಬುದು இது பேதுருவனுடைய வார்த்தை. ಇದು ಪೇತ್ರನ ಮಾತು. பேதுரு எழுப்பி இப்ப பிரசங்கம் பண்ணிடுகிறார். ಪೇತ್ರ ಎದ್ದು ಪ್ರಸಂಗ ಮಾಡ್ತಾ ಇದ್ದಾರೆ. ಧೈರ್ಯವಾಗಿಯೂ பிரசங்கத்தை கேட்க வந்த ಪ್ರಸಂಗವನ್ನು ಕೇಳಕ್ಕೆ ಬಂದಿರುವ சொல்லுகிறார், ಜನರಿಗೆ ಹೇಳ್ತಾರೆ, ஆதாமை ஆசீர்வதித்தார், ಆದಾಮನ ಆಶೀರ್ವಾದ ಮಾಡಿ, நோவாவை ஆசீர்வதித்தார், ನೋವನ ಆಶೀರ್ವಾದಿಸಿ, ஆபிரகாமை ஆசீர்வதித்தார், ಅಬ್ರಾಮನ ಆಶೀರ್ವಾದಿಸಿ, ಇಸಾಕನನ್ನ, சந்ததிகள் பிதாக்களை ಹಿಂದೆ ಬರುವ ஆசீர்வதித்தார். ಸಂತತಿಗಳು ಪಿತೃಗಳನ್ನ ஆசீர்வதிக்கவே ಆಶೀರ್ವಾದ ಮಾಡುವುದಕ್ಕಾಗಿ பிதாவாகிய தேவர் ತಂದೆಯಾದ ದೇವರು இயேசுவை மரித்தோர் ಎಂದು எழுப்பினார். ಯೇಸುವನ್ನು ಸತ್ತದಾಗದೆ ಎಬ್ಬಿಸಿದರು. கிறிஸ்துவுக்குள் ಕ್ರಿಸ್ತು ಒಳಗಡೆ பிறந்த நாம் ಹುಟ್ಟಿರುವಂತ ನಾವು சபிக்கப்பட்டவர்களாக ಪಾಪಕ್ಕೆ ಉಳ್ಳವರಾಗಿಯೂ வாழக்கூடாதபடி ಜೀವಿಸದಂತೆ ஆசீர்வதிக்கப்பட்ட சந்ததிகள், ಆಶೀರ್ವಾದವುಳ್ಳ ಸಂತತಿಯಾಗಿ, இந்த பிதாக்களுடைய சந்ததிகளாக ಈ ಪಿತೃಗಳ ಸಂತತಿಯಾಗಿ நாம் இருக்கவே ನಾವು ಇರಬೇಕೆಂದು இயேசுவை எழுப்பினார். ಯೇಸುವನ್ನು ಎಬ್ಬಿಸಿದರು. ನಮ್ಮ ದರಿದ್ರದಿಂದ, ನಮ್ಮ ಹೋರಾಟ ಇಕ್ಕಟ್ಟಿನಿಂದ, ನಮ್ಮ செலவுகள் நின்று ಏನಿಲ್ಲದ ಖರ್ಚುಗಳಿಂದಲೂ ನಮ್ಮ நன்மைகள் ಆಶೀರ್ವಾದಗಳು உண்டாயிருக்க ನಮಗೆ ಇರುವಂತೆ நம்மை ஆசீர்வதித்து ನಮ್ಮನ್ನು ಆಶೀರ್ವಾದ ಮಾಡಲು அவருடைய பிள்ளையாகிய இயேசுவை ಅವರ ಮಕ್ಕಳಾದಂತ ಯೇಸುವನ್ನು மரித்தோரிலிருந்து எழுப்பினார். ಸತ್ತ ಜಾಗದಿಂದ ಎಬ್ಬಿಸಿದರು. ಹಲ್ಲೆಲೂಯಾ. ஒரு வசனத்தை வாசித்து நாம் ஜெபிப்போம். ಇನ್ನೊಂದು ವಾಕ್ಯವನ್ನು ಓದಿ ಪ್ರಾರ್ಥಿಸೋಣ. எபேசியர் எழுதின புத்தகம் ಎಫೆಸದವರಿಗೆ ಬರೆದ ಅಧ್ಯಾಯ 1ನೇ அதிகாரம் 1ನೇ ಅಧ್ಯಾಯ 3ನೇ ವಚನ 3ನೇ ವಾಕ್ಯ. ಕರ್ತನಾದ ಯೇಸು ಕೃಷ್ಣ ದೇವರು ತಂದೆಯು ಆಗಿರುವ ಆತನಿಗೆ ಸ್ತೋತ್ರ. ಆತನ ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ஹல்லேலூயா. அவர் கிறிஸ்துவுக்குள் உன்னதங்களிலே கிறிஸ்து உன்னதದೊಳಗಡೆ ಆವಿಕುರಿ ಸಕಲ ಆಶೀರ್ವಾದನಾல நம்மை ஆசீர்வதித்தார். ಆತ್ಮದಿಂದ ನಮ್ಮ ಸಕಲ ಆಶೀರ್ವಾದ ಮಾಡಿದ್ದಾರೆ. ಹಲ್ಲೇಲೂಯಾ. ದೇವರವರು நாம் ஆசீர்வதிக்கப்படுகிறது. ನಾವು ಆಶೀರ್ವಾದ ಉಳ್ಳವರಾಗಿರುವುದು ಯೇಸುವಿನ ನಾಮத்தினால. ಕ್ರಿಸ್ತ ಯೇಸುವಿನ ನಾಮದಲ್ಲಿ ಮೇ ತಿಂಗಳು வந்திருக்கிறார். ಅವರು ಬಂದಿದ್ದಾರೆ. அவரை தேடி வந்து ಅವರು ಹುಡುಕಿ ಬಂದು ಪಾದಪೀಠದಲ್ಲಿ ಕರೆಂಟ್ ಇல்லாம ಫ್ಯಾನ್ ಇல்லாம ಕರೆಂಟ್ ಇಲ್ಲದೆ ಫ್ಯಾನ್ ಇಲ್ಲದೆ வேர்வையில உட்கார்ந்திருக்கிற ಈ ದೇವರಲ್ಲಿ ಕೂತಿರುವ ನಮ್ಮನ್ನ ನಿಶ್ಚಯ ನಮ್ಮನ್ನು ಆಶೀರ್ವದಿಸ್ತಾರೆ. ಶತ್ರು ಆದವನು ತಡೆ ಮಾಡೋದಕ್ಕೆ ನೆನೆಸಿದರು. நினைத்ததை சொன்னதை அவர் செய்து ಪರಲೋಕ ಹೇಳಿದ ನೆನೆಸಿ ಮಾಡಿ ಮುಗಿಸ್ತಾರೆ. ಆದಾಮದಲ್ಲಿ ನೆರವೇರಿತು, நோவாவிலே நிறைவேறினது, ನೋಹದಲ್ಲಿ ನೆರವೇರಿತು, ஆபிரகாமிலே நிறைவேறினது, ಅಬ್ರಾಮದಲ್ಲಿ ನೆರವೇರಿತು. அந்த ஆபிரகாமிலிருந்து ಅಬ್ರಾಮದಿಂದ இன்று வரை கர்த்தர் அந்த சந்ததிகளை ஆசீர்வதித்தார். ಇದುವರೆಗೂ ಆ ತಲೆಮಾರುಗಳನ್ನು ದೇವರು ಆಶೀರ್ವದಿಸುತ್ತಾರೆ. கிறிஸ்துவுக்குள் பிறந்திருக்கிறோம். ನಾವು ಕ್ರಿಸ್ತುವರೆಗೆ ಹುಟ್ಟಿದ್ದೇವೆ. கிறிஸ்துவின் நாமத்தினால ಕ್ರಿಸ್ತು ನಾಮದಲ್ಲಿ பிதாவினுடைய ತಂದೆಯ இயேசுவின் நாமத்தினால ಮಕ್ಕಳಾದ ಯೇಸುವಿನ ನಾಮದಲ್ಲಿ நாமும் ஆபிரகாமின் சந்ததியா ಅಬ್ರಾಮನ ತಲೆಮಾರುಗಳಾಗಿ வாக்குத்தத்தத்துக்கும் ஆசீர்வாதங்களுக்கும் ವಾಗ್ದಾನಕ್ಕೂ ಆಶೀರ್ವಾದಕ್ಕೂ அவருடைய ரத்தம் நம்மை மாற்றி ಅವರ ರಕ್ತ ನಮ್ಮನ್ನು ಬದಲು ಮಾಡಿದೆ. ಮೊಣಕಾಲನ್ನು ಹಾಕಿ ಅವರು ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಯೇಸುವಿನ ನಾಮ ಆಶೀರ್ವಾದ ಮಾಡಿದ್ದಾರೆ. ಮೇ ತಿಂಗಳು ಅವರು உங்களை ಅವರು ನಿಮ್ಮನ್ನು ಆಶೀರ್ವಾದಿಸ್ತಾರೆ. ஆசீர்வாதமாயிருப்பீர்கள். ನೀವು ಆಶೀರ್ವಾದವಾಗಿರ್ತೀರಾ. ಹಲ್ಲೇಲೂಯಾ. ಧೈರ್ಯವಾಗಿ ಧೈರ್ಯ ಹೇಳ್ತು. ನಾನು ಏನೂ ಇಲ್ಲ, ನನ್ನ ಹತ್ರ ಏನೂ ಇಲ್ಲ, ದೇವರು ನನ್ನ ಆಶೀರ್ವಾದ ಮಾಡುತ್ತಾರೆ.
என்னை ஆசீர்வதித்து அவರನ್ನು ಆಶೀರ್ವದಿಸ್ತಾರೆ. நான் கர்த்தராகிய கிறிஸ்து இயேசுவின் நாமத்தினாலே ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ நான் ஆசீர்வதிக்கப்பட்டவன். ನಾನು ಆಶೀರ್ವಾದಪಟ್ಟವನು, ನಾನು ಆಶೀರ್ವಾದಪಟ್ಟವಳು, ஆசீர்வதிக்கப்பட்ட குடும்பம், ನಾನು ಆಶೀರ್ವಾದಪಟ್ಟ ಕುಟುಂಬ, ஆசீர்வதிக்கப்பட்ட சபை, ಆಶೀರ್ವಾದಪಟ್ಟ ಸಭೆ, பூமி ஆசீர்வதிக்கப்படும். ಈ ಭೂಮಿ ಆಶೀರ್ವಾದಪಟ್ಟது. என் உறவுகள், ನನ್ನ ಒಡಹುಟ್ಟಿದವರು இருக்கிறவர்கள் ஆசீர்வதிக்கப்படுவார்கள். ಆಶೀರ್ವಾದವುಳ್ಳವರಾಗಿರ್ತಾರೆ. தைரியமாய் அறிக்கையிடுவார். ಧೈರ್ಯವಾಗಿ ಅರಿಕೆ ಮಾಡೋಣ. எல்லாம் அவர் ಕೊರತೆಗಳನ್ನೆಲ್ಲ ನೆರವೇರಿಸ್ತಾರೆ. ನಿನ್ನ ಆಶೀರ್ವಾದ ಮಾಡಲು, ನಿನ್ನ ಗಣಪಡಿಸಲು, ஆசீர்வாதமாய் ನಿನ್ನ ಆಶೀರ್ವಾದ ಜೀವಿಸಲು, ஆசீர்வாதங்களை பொழியಲು ಆಶೀರ್ವಾದ ಎತ್ತಲು இயேசுவை எழுப்பீர்கள். ಕರ್ತನ ಯೇಸುವನ್ನು ಎಬ್ಬಿಸಿದ್ದಾರೆ. அவரோடு கூட இருக்கிற ಅವರ ಜೀವನದಲ್ಲಿ ಇರುವುದರಿಂದ ನೀನು ಆಶೀರ್ವಾದವಾಗಿದ್ದೀಯಾ. கர்த்தர் உங்களை ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. உங்களோடு இருப்பார். ದೇವರು ನಿಮ್ಮ ಸಂಗಡ ಇರಲಿ.